ನಾಳೆ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ವಾಡಿಕೆಯಂತೆ ಸ್ತಬ್ಧ ಚಿತ್ರ ಪ್ರದರ್ಶನ ಆಗುತ್ತೆ ಎಲ್ಲ ರಾಜ್ಯದ್ದು. ಆದರೆ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಈ ಬಾರಿ ಅನುಮತಿ ಸಿಕ್ಕಿಲ್ಲ. ಈ ವಿಚಾರ ಸಂಬಂಧ ಸಿಎಂ ರಿಯಾಕ್ಟ್ ಮಾಡಿದ್ರು. ಈ ಬಾರಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಸಿಕ್ಕಿಲ್ಲ. ನಾವು ಕೇಂದ್ರದ ಜೊತೆ ಪತ್ರ ವ್ಯವಹಾರವನ್ನ ಮಾಡಿದ್ವಿ. ಯಾಕೆ ಅನುಮತಿಯನ್ನ ನಿರಾಕರಿಸಿದಾರೋ ಗೊತ್ತಿಲ್ಲ ನನಗಂತೂ. ಹೀಗಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಳಿಸಿದೀವಿ ಅವ್ರು ಮಾಡಿರೋದ್ರಲ್ಲಿ ಏನು ಮಾಡೋದು. ಪತ್ರವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಇಟ್ ಇಸ್ ಫಾರ್ ದಿ ಟು ಶೂಟ್ಸ್. ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ, ಅವ್ರು ಮಾಡಬೇಕು. ನಾವು ಕಳಿಸಿದ್ದೀವಿ ಅವ್ರು ಮಾಡಿರೋದ್ರಲ್ಲಿ ಏನು ಮಾಡೋದು. ಪತ್ರವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಇಟ್ ಇಸ್ ಫಾರ್ ದಿ ಟು ಶೂಟ್ಸ್. ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ. ಇನ್ನು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ರು. ಮುಂದಿನ ಎಲೆಕ್ಷನ್ನಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಗಂಡಿನಿಂದ ಕೆಲಸ ಮಾಡ್ತಾ ಇದೆ. ಬಟ್ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ. ಸುಮ್ಮನೆ ರಾಜಕೀಯವಾಗಿ ಅವರು ಭಾಷಣ ಮಾಡ್ತಾರಷ್ಟೇ. ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಿರುಗೇಟಿದು ಜೆಡಿಎಸ್ಗೆ. ಬಿಜೆಪಿ ಜೊತೆ ಸೇರ್ಕೊಂಡಿರೋ ಕಾರಣ ಅಂತಂದ್ರೆ ಅದು ಅಧಿಕಾರದ ಕನಸು. ಬಿಜೆಪಿ ಬಹುಮತ ಬಂದ್ರೆ ಜೆಡಿಎಸ್ಗೆ ಯಾಕೆ ಅಧಿಕಾರ ಬಿಟ್ಕೊಡ್ತಾರೆ? ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರಿಗೂ ಬಹುಮತ ಬರಲ್ಲ. 2028ಕ್ಕೂ ರಾಜ್ಯದಲ್ಲಿ ನಮ್ಮದೇ ಅಧಿಕಾರ. ಹೀಗಂತ ಸಿದ್ದರಾಮಯ್ಯನವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಲೂ ಅಂದ್ರು ಸಿದ್ದರಾಮಯ್ಯನವರು. ಯಾವ ಕಾರಣಕ್ಕೆ ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವ ಪ್ರಶ್ನೆ ಆಗುತ್ತೆ. ಅವರು ನಾನಿದ್ದಾಗ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿದ್ದಾರೆ. ಈಗ ಎಷ್ಟು ಗೆದ್ದಿದ್ದಾರೆ? 17. ಬಿಜೆಪಿ ಅವ್ರು ಜಾಸ್ತಿ ಗೆದ್ದು ಬಿಟ್ಟಿರ್ತಾರೆ. ಇವರಿಗೆ ಚೀಫ್ ಮಿನಿಸ್ಟರ್ ಫಸ್ಟ್ ಆಫ್ ಆಲ್ ಬರಲೇ ಇಲ್ಲ. ಅವರು ಫಸ್ಟ್ ಆಫ್ ಆಲ್ ಬರಲೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಇವ್ರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗಿರ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಈಗ ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ.